ಸುಟ್ಟ ಗಾಯಗಳ ವಿಭಾಗದಲ್ಲಿದ್ದ 26 ರೋಗಿಗಳು ಹೆಚ್ ಬ್ಲಾಕ್ಗೆ ಶಿಫ್ಟ್ ಮಾಡಲಾಗಿದ್ದು 14 ಪುರುಷ ರೋಗಿಗಳು 5 ಮಹಿಳೆಯರು 7 ಮಕ್ಕಳು ಬಚಾವಾಗಿದ್ದಾರೆ. ಬೆಂಕಿ ಕಾಣಿಸಿಕೊಂಡ ಸ್ಥಳದಲ್ಲಿ ಫ್ರಿಡ್ಜ್ ಕೂಡ ಪತ್ತೆಯಾಗಿದೆ. ಫ್ರಿಡ್ಜ್ಗೆ ಬೆಂಕಿ ತಗುಲಿ ಗ್ರೌಂಡ್ ಫ್ಲೋರ್ಗೆ ಬೆಂಕಿ ಆವರಿಸಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸುಟ್ಟ ಗಾಯಗಳ ವಿಭಾಗದಲ್ಲಿದ್ದ 26 ರೋಗಿಗಳನ್ನು ಕೂಡ ಹೆಚ್ ಬ್ಲಾಕ್ಗೆ ಶಿಫ್ಟ್ ಮಾಡಲಾಗಿದ್ದು 14 ಪುರುಷ ರೋಗಿಗಳು 5 ಮಹಿಳೆಯರು 7 ಮಕ್ಕಳನ್ನ ಈಗ ಶಿಫ್ಟ್ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ. ಆದರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದ್ದು ಒಟ್ಟಾರೆಯಾಗಿ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ. ಮಧ್ಯರಾತ್ರಿ 3 ಗಂಟೆ ವೇಳೆಗೆ ಬೆಂಕಿ ಕಾಣಿಸಿಕೊಂಡಿದೆ. ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಮಾರುತಿ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಳ್ಳಂಬೆಳಗ್ಗೆ ಬೆಂಕಿ ಕಾಣಿಸಿಕೊಂಡಿದೆ, ಏನ್ ಕಾರಣ ಇದಕ್ಕೆ ಅಂತ? ಒಳಗಡೆ ಬಿಡಬೇಡಿ ಅಂತಿದ್ದಾರೆ. ಈಗ ಆಸ್ಪತ್ರೆಯ ಸಿಬ್ಬಂದಿಗಳು ನೀಡಿರುವ ಮಾಹಿತಿ ಪ್ರಕಾರ ಬೆಳಗಿನ ಜಾವ 3 ಗಂಟೆಗೆ ಪ್ಲಗ್ ಪಾಯಿಂಟ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರುವಂತದ್ದು. ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆದ ಕಾರಣ ದಟ್ಟ ಹೊಗೆ ಆವರಿಸಿಕೊಂಡಿದೆ ಗ್ರೌಂಡ್ ಫ್ಲೋರ್ ಅಲ್ಲಿ. ಹಾಗಾಗಿ ಆ ಬ್ಲಾಕ್ ಅಲ್ಲಿ ಇದ್ದಂತಹ ಒಟ್ಟು 27 ರೋಗಿಗಳನ್ನ ಪಕ್ಕದ ಬ್ಲಾಕ್ಗೆ ಅಂದ್ರೆ ಬರ್ನಿಂಗ್ ಸೆಂಟರ್ ನಿಂದ ಪಕ್ಕದಲ್ಲಿ ಒಂದು ಎಚ್ ಬ್ಲಾಕ್ ಅಂತ ಮತ್ತೊಂದು ಕಟ್ಟಡ ಇದೆ. ಆ ಕಟ್ಟಡಕ್ಕೆ ಇಮಿಡಿಯೇಟ್ ಆಗಿ ಪೇಷಂಟ್ ಗಳನ್ನ ಶಿಫ್ಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ತಿಳಿಸಿ ಮತ್ತೆ ಎಮರ್ಜೆನ್ಸಿ ಫೈರ್ ಏನಿದೆ ಅದನ್ನೆಲ್ಲ ಬಳಕೆ ಮಾಡಿ ಬೆಂಕಿ ಏನು ಜ್ವಾಲೆ ಶುರು ಆಗ್ತಿತ್ತು ಅದನ್ನ ಕಂಟ್ರೋಲ್ ಮಾಡುವಂತ ಕೆಲಸನ ಇಲ್ಲಿನ ಸಿಬ್ಬಂದಿಗಳು ಮಾಡಿರುವಂತದ್ದು. ಈಗ ಪೇಷಂಟ್ಗಳು ಏನಿದೆ ಬರ್ನಿಂಗ್ ಸೆಂಟರ್ಗೆ ಬರುವಂತ ಪೇಷಂಟ್ಗಳೇ ಬರ್ನಾಗೆ ಬರುವಂತದ್ದು ಸುಟ್ಟ ಗಾಯಗಳಿಂದಾನೇ ಬರೋದು. ಒಟ್ಟು 27 ಜನ ರೋಗಿಗಳಿದ್ರು. ಅದರಲ್ಲಿ 14 ಜನ ಪುರುಷರು, 5 ಜನ ಮಹಿಳಾ ರೋಗಿಗಳು ಮತ್ತು 5 ಜನ ಮಕ್ಕಳು ಕೂಡ ಇದ್ರು. ಅದರಲ್ಲಿ ಐಸಿಯು ಅಲ್ಲಿ ಇದ್ದಂತ 5 ಜನ ಪೇಷಂಟ್ ಸೇರಿ ಒಟ್ಟು 26 ಜನ ರೋಗಿಗಳನ್ನ ಕೂಡಲೇ ಅವರನ್ನ ಬೇರೆ ಒಂದು ವಾರ್ಡ್ಗೆ ಶಿಫ್ಟ್ ಮಾಡುವಂತ ಕೆಲಸ ಮಾಡಲಾಗಿದೆ. ಮತ್ತೆ ಬೆಂಕಿಯನ್ನ ನಂದಿಸುವಂತ ಕೆಲಸ ಆಗಿರುವಂತದ್ದು. ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಬೆಂಕಿಯನ್ನ ನಂದಿಸಿ ಒಂದು ರಿಪೋರ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಬೆಂಕಿ ಆಗಿದೆ ಅನ್ನೋದು ಪ್ರಾಥಮಿಕ ಮಾಹಿತಿ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿರುವಂತದ್ದು ಅನ್ನೋದು ಮಾತ್ರ ತಿಳಿದು ಬಂದಿದೆ. ಹಾಗಾಗಿ ಹೆಚ್ಚಿನ ಈಗ ಆಸ್ಪತ್ರೆಯನ್ನ ಅದೇನ್ ಸುಟ್ಟ ಗಾಯಗಳ ವಿಭಾಗ ಏನಿದೆ ಅದನ್ನ ಕ್ಲೋಸ್ ಮಾಡಿ ಮುಂದಿನ ತನಿಖೆಗೆ ಅಂದ್ರೆ ಯಾವುದೇ ರೀತಿ ಅನಾಹುತ ಆಗದೇ ಇರೋ ರೀತಿಯಲ್ಲಿ ಕಟ್ಟೆಚ್ಚರವನ್ನ ಆಸ್ಪತ್ರೆ ಸಿಬ್ಬಂದಿಗಳು ವಹಿಸಿರುವಂತದ್ದು. ಮಮತಾ. ಮಾರುತಿ, ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ. ಆಸ್ಪತ್ರೆ ಆಡಳಿತ ಮಂಡಳಿ ಏನಾದ್ರೂ ಮಾಹಿತಿ ನೀಡಿದೆಯಾ? ಖಂಡಿತ. ಬೆಳಗಿನ ಜಾವ 3 ಗಂಟೆಗೆ ಈ ರೀತಿ ಘಟನೆ ಆಗ್ತಿದ್ದಾಗೇನೆ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಆಗಿರುವಂತಹ ರಮೇಶ್ ಚಂದ್ರ ಆಗಿರ್ಬೋದು, ಮತ್ತೆ ದೀಪಕ್ ಆಗಿರ್ಬೋದು, ಸೂಪರಿಂಟ್ ಆಗಿ ದೀಪಕ್ ಆಗಿರ್ಬೋದು, ಮತ್ತೆ ಸುಟ್ಟ ಗಾಯಗಳ ವಿಭಾಗದ HOD ಆಗಿರುವಂತಹ ಡಾಕ್ಟರ್ ಯೋಗೇಶಪ್ಪ ಆಗಿರ್ಬೋದು ಕೂಡಲೇ ಸ್ಥಳಕ್ಕೆ ಬರ್ತಾರೆ. ಮತ್ತೆ ಡ್ಯೂಟಿ ಡಾಕ್ಟರ್ಸ್ಗಳು ಮಾಹಿತಿಯನ್ನು ತಿಳಿಸ್ತಿದ್ದಾಗೇನೆ ಬಂದು ಕೂಡಲೇ ಅವರಿಗೆ ರೋಗಿಗಳನ್ನ ಮೊದಲು ಶಿಫ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ ರೋಗಿಗಳ ಪ್ರಾಣ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಡೀ ಗ್ರೌಂಡ್ ಫ್ಲೋರ್ ಅಲ್ಲಿ ಈ ರೀತಿ ಘಟನೆ ಆಗಿರೋದ್ರಿಂದ ಗ್ರೌಂಡ್ ಫ್ಲೋರ್ ಒಳಭಾಗದಲ್ಲಿ ಐಸಿಯು ಮತ್ತು ಜನರಲ್ ವಾರ್ಡ್ಗಳು ಕೂಡ ಇರೋದ್ರಿಂದ ಅಲ್ಲಿದ್ದಂತಹ ರೋಗಿಗಳು, ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಂತ ರೋಗಿಗಳು, ಸುಟ್ಟ ಗಾಯಗಳಿಂದ ಬಂದಂತ ರೋಗಿಗಳನ್ನ ಶಿಫ್ಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ಯಾವ ಕಾರಣಕ್ಕಾಗಿದೆ ಅಂದ್ರೆ ತುಂಬಾ ಹಳೆ ಕಟ್ಟಡ ಕೂಡ ಆಗಿರೋದ್ರಿಂದ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಯಾವ ರೀತಿ ಆಗಿದೆ ಅನ್ನೋದು ತಿಳ್ಕೊಳ್ಳುವಂತ ಪ್ರಯತ್ನ ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಮೂಲ ಕಾರಣ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಪ್ಲಗ್ ಪಾಯಿಂಟ್ ಅಲ್ಲಿ ಆದಂತಹ ಬೆಂಕಿ ಶುರು ಆದಂತಹ ಕಾರಣಕ್ಕೆ ಈ ರೀತಿಯ ಘಟನೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಮಮತಾ. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಳ್ಳಂಬೆಳಗ್ಗೆ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ. ಈಗಾಗಲೇ ರೋಗಿಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡಲಾಗಿದ್ದು ಏನು ಶಾರ್ಟ್ ಸರ್ಕ್ಯೂಟ್ನಿಂದ ಈ ರೀತಿಯಾಗಿ ಘಟನೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದ್ದು ಸುಟ್ಟ ಗಾಯಗಳ ವಿಭಾಗದಲ್ಲಿ ಈ ಘಟನೆ ನಡೆದಿದ್ದು ಒಟ್ಟಾರೆಯಾಗಿ ಅಲ್ಲಿದ್ದಂತಹ 26 ರೋಗಿಗಳನ್ನು ಕೂಡ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. 14 ಪುರುಷರು, 5 ಮಹಿಳೆಯರು, 7 ಮಕ್ಕಳು ಕೂಡ ಬಚಾವಾಗಿದ್ದಾರೆ.